ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟ, ಗಾಂಜಾ ಮಾರಾಟ, ಫಾರೆಕ್ಸ್ ಇಂಥ ಕಳಬಟ್ಟಿ ಅಂತ ಹಲವಾರು ಮಾದಕ ವಸ್ತುಗಳನ್ನು ಇವತ್ತು ಅಕ್ರಮವಾಗಿ ರಾಜಾರೋಷವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಹಲವಾರು ಬಾರಿ ಮನವಿಯನ್ನು ಸಲ್ಲಿಸಲು ಸಹಿತ ಇವತ್ತು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಲು ಜಿಲ್ಲಾಡಳಿತ ಇವತ್ತು ಮೂಕ ಪ್ರೇಕ್ಷಕನಂತೆ ನೋಡ್ತಾ ಇದೆ. ಇವತ್ತು ಕಲಬುರಗಿ ಹೃದಯ ಭಾಗದಲ್ಲಿರ್ತಕ್ಕಂಥ ನಮ್ಮ ತಿಮ್ಮಪುರಿ ಸರ್ಕಲ್ ಅಲ್ಲಿ ಇವತ್ತು ಬೆಳಗ್ಗೆ 6 ಗಂಟೆ 7 ಗಂಟೆ 8 ಗಂಟೆ ಅವರು ಸಹಿತ ಬೆಳಗ್ಗೆ ಅಕ್ರಮ ಮದ್ಯ ಮಾರಾಟ ಮಾಡ್ತಿದ್ರು ಸಹಿತ ಇವತ್ತು ಜಿಲ್ಲಾಧಿಕಾರಿಗಳು ಆ ಕಡೆ ಓಡಾಡ್ತಾರೆ, ಸಚಿವರಲ್ಲಿ ಓಡಾಡ್ತಿರ್ತಾರೆ, ಎಲ್ಲರೂ ಓಡಾಡಿದ್ರು ಸಹಿತ ಅವ್ರಿಗೆ ಯಾವುದೇ ರೀತಿಯ ಭಯ ಇಲ್ಲದೆ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅಕ್ರಮ ಮದ್ಯ ಮಾರಾಟವನ್ನು ಮಾಡ್ತಾ ಇದ್ದಾರೆ ಇವತ್ತು. ಆಮೇಲೆ ಮೇನಪ್ಪ ಅಂತಂದ್ರೆ ಅಂದ್ರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮಗಳಲ್ಲಿ ಒಂದೊಂದು ಗ್ರಾಮಗಳಲ್ಲಿ 2 ರಿಂದ 3 ಅಂಗಡಿಗಳಲ್ಲಿ ಇವತ್ತು ಮದ್ಯ ಮಾರಾಟವನ್ನು ಇವತ್ತು ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಅದನ್ನ ತಡೆಗಟ್ಟಬೇಕು. ಇವತ್ತು ಅಬಕಾರಿ ಇಲಾಖೆಯವರಾಗ್ಲಿ, ಪೊಲೀಸ್ ಇಲಾಖೆಯವರಾಗ್ಲಿ ನಾವು ಒಂದು ವಿಚಾರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇವತ್ತು ಗ್ರಾಮಗಳಲ್ಲಿ ಸುಸಜ್ಜಿತವಾಗಿದ್ರೆ ರೈತರು ಬದುಕಿದ್ರೆ ನಾವು ಬದುಕ್ತೀವಿ. ಇವತ್ತು ರೈತರ ಮಕ್ಕಳು ಬದುಕಲಿಲ್ಲ, ಯಾರು ಬದುಕಲಿಲ್ಲ ಅಂತ ಮೂಲಕ ನಾವು ಬದುಕಲ್ಲ, ಯಾರು ಸರ್ಕಾರನೂ ಬದುಕಲ್ಲ, ಯಾರು ಬದುಕಲ್ಲ. ಅದಕ್ಕೆ ಫಸ್ಟ್ ಏನಪ್ಪಾ ಅಂತಂದ್ರೆ ಹಳ್ಳಿಗಳಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತು ಅಕ್ರಮ ಮದ್ಯ ಮಾರಾಟ ನಿಲ್ಲಬೇಕಂತ ನಮ್ಮ ಆ ನಿಟ್ಟಿನ ಇವತ್ತು ಉಪ ಸತ್ಯಾಗ್ರಹನ ಕೈಗೊಂಡಿದ್ದೀವಿ. ಉದಯ್ ಕುಮಾರ್ ಅಂತೇಳಿ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ. ನಾಳೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾವು ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆನೂ ಆಚರಿಸ್ತಿದ್ವಿ. ಹಾಗೆಯೇ ಒಂದು ದುಃಖ ವಿಷಯ ತಗೊಂಡು ನಾವು ನಾಳೆ ಉಪವಾಸ ಸತ್ಯಾಗ್ರಹ, ಅಮರಣ ಉಪವಾಸ ಸತ್ಯಾಗ್ರಹನ ನಮ್ಮ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ಹೋರಾಟದಿಂದ ನಾವು ಒಂದು ಹಮ್ಮಿಕೊಂಡಿದ್ವಿ. ಏನು ವಿಷಯ ಅಂತಂದರೆ ಅಕ್ರಮವಾಗಿ ಮದ್ಯ ಮಾರಾಟ, ಆಮೇಲೆ ಗ್ರಾಮೀಣ ಭಾಗದಲ್ಲಿ ಏನು ಅದಕ್ಕೇನು ರೆಸ್ಟ್ರಿಕ್ಷನ್ಸು ಇಲ್ಲ, ಏನೂ ಇಲ್ಲ, ಟೈಮು ಇಲ್ಲ, ಯಾವಾಗ ಬೇಕೋ ಆವಾಗ ಹೋಗಿ ಅವ್ರು ಕುಡ್ಕೊಂಡು ಆರಾಮಾಗಿರೋವಂಥದ್ದು. ಅಲ್ಲಿ ಯಾವುದೇ ಥರ ಪೊಲೀಸ್ ಭಯನೂ ಇಲ್ಲ, ಯಾವುದೇ ರೀತಿ ಅವರಿಗೆ ಅಕ್ರಮ ಮದ್ಯ ಎಲ್ಲಿ ಸಿಗುತ್ತದೋ ಹೆಂಗೆ ಸಿಗ್ತದೋ ಅನ್ನೋದು ಯಾರಿಗೂ ಗೊತ್ತಿದ್ದರೂ ಜಿಲ್ಲಾಡಳಿತಕ್ಕೆ ಗೊತ್ತಿದ್ರೂ ಅವ್ರ ಮೇಲೆ ಕ್ರಮ ಗೊತ್ತಾಗಂತಿಲ್ಲ. ಒಂದು ಈಗ ಅಬಕಾರಿ ಇಲಾಖೆಯವರು ಏನು ಮಾಡ್ತಿದ್ದಾರೋ ಏನೋ ಅದನ್ನೂ ಗೊತ್ತಿಲ್ಲ. ಈಗ ನಮ್ಮ ಮಾಧ್ಯಮ ಮಿತ್ರರು ಕೇಳಿದ್ರು, ಏನೋ ಬೆಳಗ್ಗೆನೆ ಬಂದು ಇವರೇ ಕುಡುಕರೇ ಬಾಗಲು ಬಡಿತಾರೆ, ಅವಾಗೂ ಅದನ್ನು ತಡೆಗಟ್ಟಬೇಕು ನೀವು ಅಂತ. ಇವರು ಜಿಲ್ಲಾಡಳಿತದವರು ಒಂದು ವೇಳೆ ಅವ್ರ ನಿಯಮನ, ಅವ್ರ ರೂಲ್ಸ್ನ ಕರೆಕ್ಟಾಗಿ ಈಗ ಎಲ್ಲ ವೈನ್ಸ್ ಮೇಲೆ, ವೈನ್ ಶಾಪ್ಗಳ ಮೇಲೆ ಅವ್ರ ನಿಯಮನ ಏನದು ಆದೇಶನ ಕ್ರಮಬದ್ಧವಾಗಿ ಏನಾದರೂ ಅವರು ರೂಢಿಗೆ ತಂದಿದ್ರೆ ಇವರು ಓಪನ್ ಮಾಡ್ತಿರ್ಲಿಲ್ಲ. ಈಗ ಕುಡುಕರು ನಾವು ಎಷ್ಟೇ ಅವ್ರು ಬಂದು ಹೋಗಿ ಹೋರಾಡಿದ್ರು, ಅವ್ರು ಏನು ಒದರಾಡಿದ್ರು ಇವ್ರು ತೆಗೆದು ಕೊಡಲಿಲ್ಲ ಅಂತಂದ್ರೆ ಅವ್ರು ಕುಡಿತಾರೆ ಇಲ್ಲಿಂದ. ಅವಾಗಾದರೂ ಇದನ್ನ ಅಕ್ರಮ ಮಾರಾಟನ ತಡೆಗಟ್ಬೋದು. ಅವ್ರೂ ಏನಪ್ಪ ಇಲ್ಲ 10 ಗಂಟೆ ಆದಮೇಲೆ ನಮಗೆ ದಾರು ಸಿಗ್ತದೆ, ಅದು ಸಿಗ್ತದೆ, ಇದು ಸಿಗ್ತದೆ ಅಂತೇಳಿ ಹೋಗಿ ಅವ್ರು ಮೆಂಟಲಿನೂ ಅವ್ರನ್ನೂ ಪ್ರಿಪೇರ್ ಆಗ್ತಾರೆ. ಹಾಗಾಗಿ ಈ ಅಕ್ರಮ ಮದ್ಯ ಮಾರಾಟ, ಆಮೇಲೆ ಇದು ಕೊರೆಕ್ಸು, ಗಾಂಜಾ ಎಲ್ಲಿ ಬೇಕಲ್ಲಿ ನಮ್ಮ ಗುಲ್ಬರ್ಗ ಡಿಸ್ಟಿಕ್ಕು ಜೊತೆಗೆ ರೂರಲ್ ಪ್ಲೇಸ್ನಲ್ಲೂ ಅವ್ಯಾಹತವಾಗಿ ನಡೀತಾ ಇದೆ. ಆದ ಕಾರಣ ನಮ್ಮ ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಸಬೇಕು, ನಮ್ಮ ಅಬಕಾರಿ ಇಲಾಖೆಗೆ ಎಚ್ಚರಿಸಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ನಾಳೆಯಿಂದ ನಮ್ಮ DC ಅವರ ಕಚೇರಿ ಎದುರುಗಡೆ ಅಂದರೆ ಸಮಾಜ ಕಲ್ಯಾಣ ಆಫೀಸ್ ಬಾಜು ನಾವು ಸತ್ಯಾಗ್ರಹನ ಹಮ್ಮಿಕೊಂಡಿದ್ದೀವಿ. ದಯಮಾಡಿ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ತಾವು ತಮ್ಮನ್ನು ಸಹಕರಿಸಿ ನಮಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ.